ಇವತ್ತು ಪಾದಯಾತ್ರೆ 7 ದಿನಕ್ಕೆ ಕಾಲಿಟ್ಟಿದೆ. ಮೈಸೂರಿಗೆ ಎಂಟ್ರಿ ಆಗ್ತಾ ಇದೆ. ಪಾದಯಾತ್ರೆಗೆ ಮಾಜಿ ಸಚಿವರಾದಂತಹ ಬಂಡೆಪ್ಪ ಕಾಶೆಂಪೂರ್ ಕೂಡ ಹೆಜ್ಜೆ ಆಗ್ತಾ ಇದ್ದಾರೆ. ಈ ಬಗ್ಗೆ ಅವ್ರನ್ನೇ ಮಾತಾಡ್ತಾರೆ. ಸರ್, 7ನೇ ದಿನದ ಪಾದಯಾತ್ರೆ ನಡೀತಾ ಇದೆ. ಸರ್ಕಾರದ ವಿರುದ್ಧ ವಿಶೇಷವಾಗಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಈ ಪಾದಯಾತ್ರೆ ನಡೀತಾ ಇದೆ. ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಸರ್? ತಾವು ನೋಡಿದ್ರೆ ಇವತ್ತ ಈ ಕಾಂಗ್ರೆಸ್ ಸರ್ಕಾರ ಬರೇ ಇದೆ ಮೂಡ ವಾಲ್ಮೀಕಿನೇ ಅಲ್ಲ, ಎಲ್ಲದರಲ್ಲಿ ನಿಮ್ಮ ಟ್ರಾನ್ಸ್ಫರ್ ವಿಷಯದಲ್ಲಿ ಎಷ್ಟು PSIಗಳು, ಪೊಲೀಸ್ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಡಿಪಾರ್ಟ್ಮೆಂಟು ಆತ್ಮಹತ್ಯೆ ಮಾಡ್ಕೊಂಡು ಇಂಥ ಭ್ರಷ್ಟ ಇಷ್ಟೇ ದಿವಸದಲ್ಲಿ ಹೊರಬಂದಿನಂಥ ಸರ್ಕಾರ ಇದು ಮೊದಲನೇದು. ಹಾಗಾಗಿ ಇವತ್ತು ನಾವೇನು JDS BJP ಸೇರಿ ಇವತ್ತೇನು ಒಂದು ಬೆಂಗಳೂರು ಟು ಮೈಸೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಇವತ್ತು ಅಂತ್ಯಗೊಂಡು ನಾಳೆಗೊಂದು ಸಮಾರೋಪ ಸಭೆ ಇದೆ, ಅದು ಮುಗಿಸ್ಕೊಂಡು ಮತ್ತೆ ಮುಂದಿನ ರೂಪರೇಷೆ ಎಲ್ಲ ಮಾಡ್ತೀವಿ ನಾವು. ಸರ್, ಈಗ ಎರಡು ವಿಚಾರಗಳು ಇಟ್ಕೊಂಡು, ಅಂದರೆ ಒಂದು ವಾಲ್ಮೀಕಿ ಹಗರಣದಲ್ಲಿ ಸಚಿವರ ತಲೆದಂಡ ಯಶಸ್ವಿಯಾಗಿದೆ, ಈಗ ಮೂಡ ಹಗರಣದಲ್ಲಿ CM ರಾಜೀನಾಮೆಗೆ ಆಗ್ತಾ ಇದೆ. ಇದೇ ವಿಚಾರ ಇಟ್ಕೊಂಡು ಉತ್ತರ ಕರ್ನಾಟಕದಲ್ಲೂ ಕೂಡ ಏನಾದರೂ ಒಂದು ಪ್ರತಿಭಟನೆ ಮಾಡೋದಕ್ಕೆ JDS ನಾಯಕರು ಮುಂದಾಗ್ತಾ ಇದ್ದಾರೆ ಅಂತ? ಇಲ್ಲ, ಈ ಸದ್ಯ ಮಟ್ಟಿಗೆ ಇವಿದವ. ಈಗ ತಾವು ನೋಡ್ತಾ ಇದ್ದೀರಿ, ಈ ಕಾಂಗ್ರೆಸ್ನವರು ಅದು ಯಾರು ಅವ್ರಿಗೆ ಐಡಿಯಾ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಭ್ರಷ್ಟಾಚಾರ ವಿರುದ್ಧ ಜನಾಂದೋಲನ ಅಂತೆ. ಅದೇ ಹೆಂಗ್ರಿ? ಸರ್ಕಾರ ನಿಮ್ಮ ಕೈಯಲ್ಲಿ, ಸಿಸ್ಟಮ್ ನಿಮ್ಮ ಕೈಯಲ್ಲಿ, ಎಲ್ಲ ನಿಮ್ಮ ಕೈಯಲ್ಲಿ. 14 ತಿಂಗಳೇನು ಕುಂಭಕರ್ಣ ನಿದ್ದೆ ಮಾಡಿದಿರ ನೀವು? ಹಿಂದೇನು 21 ಹಗರಣಗಳು ಇವತ್ತೇ ಯಾಕ್ರಿ ಹಾಕ್ತೀರಿ? ಹಿಂದೆ ನೀವೇ ಅಪೋಸಿಷನ್ ಇದ್ದಿರಿದ್ರಲ್ಲ, ಅವತ್ತು ನಿದ್ದೆ ಮಾಡಿದಿರ ನೀವು? ನಮ್ಮ ಎಲ್ಲ ಪಕ್ಕ ನಾವು ಹಗರಣಗಳು ಬಿಟ್ಟಿದ್ದೀವಿ. ಇವಕ್ಕೆ ಡೈವರ್ಟ್ ಮಾಡೋ ಕಡೆಯಿಂದ ಇವು ಡೈವರ್ಷನ್ ಟ್ಯಾಕ್ಟಿಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವು ನೋಡಿ, ಅವರು ಮುಂದೆ ಮುಂದೆ ಅಂತೆ, ನಾವು ಹಿಂದೆ ಹಿಂದೆ ಅಂತೆ. ಒಂದೊಂದು ಅದಕ್ಕೂ ಡೈವರ್ಷನ್ ಮಾಡೋ ಕಡೆಯಿಂದ ಒಂದು ಸ್ವಲ್ಪ ಕೌಂಟರ್ ಮಾಡ್ತಾವ್ರೆ. ಪುಸ್ತಕವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ. JDS BJP ಅಧಿಕಾರದಲ್ಲಿ ಆದಂತಹ ಭ್ರಷ್ಟಾಚಾರವನ್ನ ನಾವು ಜನತೆ ಮುಂದೆ ಇಡ್ತೀವಿ, ಅವರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರಂಥದ್ದು. ಯಾರು ಮುಚ್ಚಿರು ಅಂತ ಹೇಳ್ರಿ ನಿಮ್ಗ? ಒಂದು 14 ತಿಂಗಳು ಆಯ್ತಲ್ಲಪ್ಪ ಸ್ವಾಮಿ, 14 ತಿಂಗಳು ನಾವು ಬಿಟ್ಟಿಂದ ನೀವು ಬಿಡ್ಬೇಕಾ? ಜನ ನೋಡ್ತಾ ಇದಾರ, ನಿಮಗ್ ಪಾಠ ಕಲಿಸ್ತಾರ, ನಮಗಲ್ಲ. ನಿಮಗೇನ ನಾವು ಕೈ ಕಟ್ಟಾಕಿದೇವಾ ಹೇಳಿ? ನಾವು ಎಲ್ಲ ಇವತ್ತು ಪಾದಯಾತ್ರೆ ಮಾಡಿ ನಿಮ್ದು ಹೊರಗೆ ಬಿಟ್ಟಾಗ್ಲತ್ತೀರಿ. ಇವಾಗ ನಮಗೆ ಅಂಜಿಸ್ಲತ್ತೀರಿ ನೀವು. ನಾವೇನು ಅಂಜೋರಲ್ಲ. ಎಸ್ ಸರ್, ಇದೆಷ್ಟು ಮಾಜಿ ಸಚಿವರಾದಂತಹ ಬಂಡೆಪ್ಪ ಕಾಶೆಂಪೂರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ LN ಸ್ವಾಮಿ, TV5 ಮೈಸೂರು.